ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡ್ರ ಮನೆಯಲ್ಲಿ ವಿದ್ಯಾಗೆ ಎಲ್ಲ ಶಾಸ್ತ್ರನೂ ಮಾಡಬೇಕು ಅಂತ ಶಾಸ್ತ್ರ ನಡೆಸ್ತಿದ್ರೆ ಇತ್ತ ಈಶ್ವರಿ, ಚಿತ್ರ, ಸುಭಾಸ ಸೇರಿಬಿಟ್ಟು ಆ ಫೈಲು ಮತ್ತು 50 ಲಕ್ಷ ದುಡ್ಡು ಹೇಗಾದರೂ ಮಾಡಿ ತೊಗೊಂಡೋಗಿ ಆ ಬಿಣ್ಣಾಣ್ಗಿತ್ತಿ ಕೊಡಬೇಕಲ್ಲ. ಇನ್ನೂ ಹೊಸಿ ಟೈಮ್ ಇದೆ ನಮಗೆ, ಅದು ಆದಷ್ಟು ಬೇಗ ಈ ಫೈಲ್ ಎಲ್ಲಿಟ್ಟಿರ್ಬೋದು ಏನು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಆಗ್ಲೇ ಚಿತ್ರ, ಏನವ ಇದು, ಯಾವ ಬೀರುನಲ್ಲೂ ಇಲ್ಲ, ಎಲ್ಲೂ ಇಲ್ಲ, ದೊಡ್ಡಮ್ಮನ ರೂಮು, ಅವಳ ರೂಮು, ಎಲ್ಲ ರೂಮು ಚೆಕ್ ಮಾಡಿ ಆಯಿತು, ಎಲ್ಲೂ ದುಡ್ಡೇ ಸಿಗ್ತಾ ಇಲ್ಲ, ಎಲ್ಲಿಟ್ಟಿದ್ದಾಳೋ ಏನೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಭಾಸ, ಅಲ್ಲ ಕಣವ, ಇಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ಔಟ್ ಹೌಸು ಇಲ್ಲ ಗೋಡನಲ್ಲಿ ಏನಾದರೂ ಇಟ್ಟಿರ್ಬೋದಾ ಅಂದ ತಕ್ಷಣ, ಅಲ್ಲೇ ಇಟ್ಟಿರೋ ಚಾನ್ಸಸ್ ತುಂಬ ಇದೆ, ಹೋಗಿ ಹುಡ್ಕೋಣ ನಡಿ ಬಿರ್ನೆ ಅಂತ ಹೇಳಿ ಅಲ್ಲಿಗೆ ಬಂದು ಗೋಡನ್ ಹತ್ರ ಬರ್ತಾರೆ. ಗೋಡನಲ್ಲಿ 3 ಜನ ಸೇರಿ ಸರಿಯಾಗಿ ಆ ಕಡೆ ಈ ಕಡೆ ಎಲ್ಲ ತಡಕ್ತಾನೆ ಇರ್ತಾರೆ. ಆದರೆ ಇತ್ತ ಎಲ್ಲ ಶಾಸ್ತ್ರಗಳನ್ನು ಮೋಹನ ಅವರು ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ತುಂಬ ಸಂತೋಷ ತುಂಬಿರುತ್ತೆ. ಭದ್ರೇಗೌಡರು ಕೂಡ ತುಂಬ ಖುಷಿಯಲ್ಲಿರ್ತಾರೆ. ಆಗ್ಲೇ, ಏನವ ಇಲ್ಲೆಲ್ಲ ಕಡೆನೂ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ವಲ್ಲ, ಎಲ್ಲಿಟ್ಟಿರ್ಬೋದು ಮತ್ತೆ ಅಂತ ಯೋಚನೆ ಮಾಡ್ತಿದ್ದಂಗ್ಲೇ ಈಶ್ವರಿ, ಬೇರೆ ಇನ್ನೆಲ್ಲೂ ಇರೋಕ್ಕೆ ಚಾನ್ಸೇ ಇಲ್ಲ, ಇಲ್ಲೋ ಎಲ್ಲೇ ಇಟ್ಟಿದ್ದಾಳೆ, ಮೈ ಬಗ್ಸಿ ಸರಿಯಾಗಿ ಹುಡುಕಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಚಿತ್ರ, ಏನವ ಇದು, ಅದು ಕಾಯಿ ಮೂಟೆ, ಅಲ್ಲೇನು ನೋಡ್ತೀಯವ, ನೀರು ಕಾಯ್ಸೋಕ್ಕೆ ಅಂತ ಇಟ್ಟಿರೋದು ಅಂದಾಗ ಈಶ್ವರಿ ಅದನ್ನೆಲ್ಲ ತಡ್ಕಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಕೆಳಗಡೆ ಒಂದು ಮೂಟೆ ಸಿಗುತ್ತೆ. ಆ ಮೂಟೆನ ಸುಭಾಸ ತೆಗಿಯೋ, ಅದರಲ್ಲಿ ಏನಿದೆ ನೋಡು ಅಂತ ಹೇಳಿದಾಗ ಆ ಮೂಟೆ ತೆಗೆದ್ಬಿಟ್ಟು ನೋಡ್ತಾ ಇರೋ, ಅದರಲ್ಲೇ ಎಲ್ಲ ದುಡ್ಡು ಫೈಲು ಎಲ್ಲ ಇರುತ್ತೆ. ನೋಡ್ದೇನೋವ ಇವಳನ್ನ, ಇಲ್ಲಿ ತಗೊಬಂದು ಎಲ್ಲ ದುಡ್ಡು ಫೈಲ್ನ ಇಟ್ಟಿದ್ದಾಳೆ, ಮೊದಲು ಆ ಫೈಲ್ ಅದೇ ಸರಿಯಾಗಿದೆನಾ ಇಲ್ವಾ ಅಂತ ಚೆಕ್ ಮಾಡು ಅಂತ ಹೇಳಿದಾಗ ಸುಭಾಸ ಫೈಲಲ್ಲಿ ಏನಿದೆ ಅಂತ ಎಲ್ಲನೂ ನೋಡ್ತಾ ಇರ್ತಾನೆ. ಹೌದು ಕಣವ, ಇದು ಅದೇ ಫೈಲು, ಸರಿಯಾಗೇ ಇದೆ, ನಾವು ಹುಡುಕ್ತಾ ಇರೋ ಫೈಲೇ ಇದು ಅಂದ ತಕ್ಷಣ, ಮೊದಲು ಆ ಬಿನ್ನಣ್ಗಿತ್ತಿಗೆ ಫೋನ್ ಮಾಡು, ಇನ್ಯಾವುದೇ ವಿಚಾರಕ್ಕೂ ಈ ವಿಷಯ ಹೊರಗಡೆ ಬರಬಾರ್ದು ಅಂತ ಹೇಳ್ತಿದ್ದಂಗ್ಲೇ ಅವ್ನು ಕಾಲ್ ಮಾಡಿಬಿಟ್ಟು ಹೇಳ್ತಿರ್ತಾನೆ. ಆವಾಗ ನನ್ನ ಫೈಲು ಮತ್ತು ದುಡ್ಡು ಎಲ್ಲ ಸಿಕ್ಕಾಯ್ತು, ನೀನೇನು ಬರೋದು ಬೇಕಾಗಿಲ್ಲ, ಎಲ್ಲಿದೆಯಾ ಅಂತ ಲೊಕೇಶನ್ ಕಳಿಸು ಅಂತ ಹೇಳಿದಾಗ, ಏನು ದೂರ ಏನಿಲ್ಲ, ನಿಮ್ಮ ಮನೆಗೆ ಹತ್ರನೇ ಇದ್ದೀನಿ ಅಂತ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಮತ್ತೆ ಆಯಿತು ಕಣವ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂದಾಗ ಈಶ್ವರಿ ಕೋಪ ಮಾಡಿಕೊಂಡು, ನಿನಗೇನು ತಲೆ ಇಲ್ವಾ ಚಿತ್ರ, ನಾವೇನೇ ಕೆಲಸ ಮಾಡಿದ್ರು ಎಲ್ಲೂ ಸಾಕ್ಷಿ ಬಿಡಬಾರ್ದು ಅಂತ ಹೇಳಿಲ್ವೇ, ಇವನೋದ್ರೆ ಸಿಕ್ಕಾಕೊಳ್ಳೋದಿಲ್ವಾ, ಅದಕ್ಕೆ ಹೇಳ್ತಾ ಇರೋದು, ಇವಾಗಲೇ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಈ ದುಡ್ಡು ಫೈಲ್ ವಿಚಾರವಾಗಿ ತುಂಬ ದೊಡ್ಡ ಗಲಾಟೆನೇ ಆಗತ್ತೆ, ಹಾಗಾಗಿ ನೀವು ಇಬ್ಬರು ಹುಷಾರಾಗಿರಬೇಕು, ಏನೇ ಆದರೂ ಕೂಡ ಇದರಲ್ಲಿ ನಾವಿದ್ದೀವಿ ಅಂತ ಯಾರಿಗೂ ಅನುಮಾನ ಕೂಡ ಬರ್ದಿರೋ ಥರ ನಡ್ಕೋಬೇಕು ಅಂತ ಇಬ್ಬರು ಮಕ್ಳಿಗೂ ಈಶ್ವರಿ ಎಚ್ಚರಿಕೆ ಕೊಡ್ತಾಳೆ. ಆಯಿತು ಕಣವ, ನಾನು ಹುಷಾರಾಗಿರ್ತೀನಿ ಅಂದಾಗ, ನಿನ್ನ ಹುಷಾರಾಗಿ ಇರೋದನ್ನ ನಾನು ಕಂಡಿದ್ದೀನಂತೆ, ಇಲ್ಲಿವರೆಗೂ ನೀ ಮಾಡಿರೋ ಅವಾಂತರನೇ ಸಾಕು ಅಂತ ಸುಭಾಸನ್ಗೆ ಒಸಿ ಬೈದ್ಬಿಟ್ಟು, ಇವಾಗ ಹೇಗವ ಕಳಿಸೋದು ಅಂದಾಗ, ನಿನ್ನ ಫ್ರೆಂಡ್ಸ್ನ ಯಾರನ್ನಾದರೂ ಕರೆಸು, ಒಂದಿಬ್ಬರನ್ನ, ಅವ್ರ ಕಡೆಯಿಂದ ಇದನ್ನು ಕಳಿಸೋ ವ್ಯವಸ್ಥೆ ಮಾಡು, ಅಷ್ಟರಲ್ಲಿ ನಾವಿಬ್ಬರು ಹೋಗಿ ಫಂಕ್ಷನ್ಗೆ ಸೇರ್ಕೋತೀವಿ, ನಂತರ ನೀನು ಕೂಡ ಬಂದ್ಬಿಟ್ಟು ಸೇರ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಕಣವ ಅಂತ ಹೇಳಿ ತೊಗೊಂಡು ಹೋಗ್ತಿದ್ದಂಗ, ಅದರಲ್ಲೇನೋ ತೊಗೊಂಡು ಹೋಗ್ತೀಯಾ, ಮೊದಲು ಇದರಲ್ಲೆಲ್ಲ ಕಾಯಿ ಮೂಟೆ ತುಂಬು, ಹೊರಗಡೆ ಎಲ್ಲ ಗೊತ್ತಾಗ್ಬಿಟ್ರೆ ಹೇಗೆ, ಯಾರಾದರೂ ನೋಡಿದರೆ ಅದನ್ನು ಚೆಕ್ ಮಾಡಿದಾಗ ಮೂಟೆ ಅಂತ ಹೇಳ್ಬೋದು ಅಂತ ಹೇಳಿ ಮಗನ ಕಳಿಸ್ತಾಳೆ. ನಂತರ ಸುಭಾಸ ಅವರಿಬ್ಬರು ಫ್ರೆಂಡನ್ನು ಕರೆಸ್ಕೊಂಡ್ಬಿಟ್ಟು ಆ ಚೀಲ ಮತ್ತು 2 ಫೈಲ್ಗಳು ತೊಗೊಂಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಒಬ್ಬ ಮುಖ್ಯವಾದ ವ್ಯಕ್ತಿಗೆ ಇದೆರಡನ್ನೂ ತಲುಪಿಸ್ಬೇಕು ಮಗ, ತುಂಬ ಮುಖ್ಯವಾದ ಫೈಲ್ಗಳಿವು, ಅವ್ರಿಗೆ ಕೊಟ್ಬಿಟ್ಟು ಬರಬೇಕು ಅಂದಾಗ, ಏನಿದೆ ಮಗ ಅದರಲ್ಲಿ ಇಂಥದ್ದು ಅಂತ ಕೇಳಿದಾಗ, ಸಮಯ ಬಂದಾಗ ನಾನು ಹೇಳ್ತೀನಿ, ಈ ವಿಷಯವಾಗಿ ನಾನು ಹೋಗೋ ಆಗಿಲ್ಲ, ಅದಕ್ಕೆ ನಿಮ್ಮನ್ನು ಕಳಿಸ್ತಾ ಇದ್ದೀನಿ, ಅಲ್ಲಿ ಅವಳಿಗೆ ಕೊಟ್ಟಾದ ನಂತರ ನೀವು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಹೊರಟೋಗ್ಬಿಡ್ಬೇಕು ಅಂತ ಹೇಳಿ ಅವರಿಬ್ಬರು ಫ್ರೆಂಡ್ಸ್ ಕೈಗೆಲ್ಲ ಕೊಟ್ಟು ಕಳಿಸ್ತಾನೆ. ಅಂತೂ ಇಂತೂ ಇದರಿಂದ ನಾನು ಬಚಾವಾದೆ, ಇನ್ಮೇಲಿಂದ ನಾನು ಹುಷಾರಾಗೇ ಇರಬೇಕು, ಹಟ್ಟಿನಲ್ಲೇನೋ ಅಮ್ಮ ಮ್ಯಾನೇಜ್ ಮಾಡ್ತಾರೆ ಅಂದ್ಕೊಂಡು ಸುಭಾಸ ಖುಷಿ ಆಗ್ತಾನೆ. ಅಷ್ಟರಲ್ಲೇ ಈಶ್ವರಿ, ಚಿತ್ರ ಬಂದು ಫಂಕ್ಷನ್ಗೂ ಜಾಯಿನ್ ಆಗ್ತಾರೆ. ಫಂಕ್ಷನ್ ಜೋರಾಗಿ ನಡೆಸ್ತಾ ಇರ್ತಾರೆ. ಮೋಹನ ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾ ಇರಬೇಕಾದ್ರೇ ಶಿವರಾಮೇಗೌಡರು ಇದು
ನಮ್ಮ ಖುಷಿಗೋಸ್ಕರ ಮಾಡ್ತಾ ಇರೋದು. ಬಾಗಿನ ಕೊಟ್ಬಿಟ್ಟು ಅದರಲ್ಲಿ ಪ್ರತಿಯೊಬ್ಬರಿಗೂ 1,00,000 ರೂಪಾಯಿ ಅಂತ ಕೊಡ್ತಾ ಇದ್ದೀವಿ. ಅದು ಯಾಕೆ ಅಂದರೆ ನಿಮ್ಮ ಹೆರಿಗೆಗೆ ಮತ್ತು ಮಗು ಭವಿಷ್ಯಕ್ಕೆ ಅಥವಾ ಮಗು ಬೆಳೆಸೋದಕ್ಕೆ ಆಗಲಿ ಅಂತ ಕೊಡ್ತಾ ಇದ್ದೀವಿ. ನಮ್ಮ ಖುಷಿಗಾಗಿ ನೀವು ಯಾರೂ ಇಲ್ಲ ಅಂದೆ ತೊಗೊಂಡು ಹೋಗಬೇಕು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇವ್ರನ್ನ ನೋಡ್ಬಿಟ್ಟು ಅಮ್ಮಮ್ಮ ಫಂಕ್ಷನ್ನು ನಡೀತಾ ಇದ್ದು ಎಷ್ಟೊತ್ತಾಯಿತು, ಇವಾಗ ಬಂದು ಇಳಿತೇನೋ ನಿಮ್ಮ ವಿಮಾನ ಅಂತ ಗೇಲಿ ಮಾಡ್ತಿರ್ತಾರೆ. ಏನಮ್ಮಮ್ಮ ನಮ್ಮ ಅಟ್ಟಿ ವಿಷಯ, ನಮ್ಮ ಅಟ್ಟಿ ಫಂಕ್ಷನ್ನಲ್ಲೂ ಇಷ್ಟು ರೆಡಿ ಆಗದಿದ್ರೆ ಹೇಗೆ ಅಂದ್ಕೊಂಡು ಕಾಲು ಎಳ್ಕೊಂಡು ಮಾತಾಡ್ತಿರ್ತಾರೆ. ಶಿವರಾಮೇಗೌಡರು ಭದ್ರೇಗೌಡ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾರೆ. ಮನೆ ಫಂಕ್ಷನನ್ನು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ವಿದ್ಯೆ ಮಾತ್ರ ಗಿಲ್ಟಲ್ಲೇ ಇರ್ತಾಳೆ. ನಮ್ಮ ಮಾವಯ್ಯ ಗೌಡರು ಇಷ್ಟು ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಆ ಒಳ್ಳೆ ಮನಸ್ಸುಗಳಿಗೆ ನಾನು ಮೋಸ ಮಾಡ್ತಿದ್ದೀನಲ್ಲ ದೇವರೇ, ಒಂದು ಅವಕಾಶ ಕೊಡು, ನನಗೆ ಸತ್ಯ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡು ದೇವರೇ ಅಂತ ಕೇಳ್ತಿರ್ತಾಳೆ. ಈಶ್ವರಿ ಮಾತ್ರ ಅವಳನ್ನೇ ಗುರಾಯಿಸ್ತಾ ಇರ್ತಾಳೆ. ಇದನ್ನು ನೋಡ್ಬಿಟ್ಟು ರತ್ನ ಗಾಬರಿ ಆಗ್ತಾಳೆ. ಅವರೇನೋ ಫೈಲು ದುಡ್ಡು ಕೇಳಿದ್ರು, ಇವಳು ಬೇರೆ ಕೊಡ್ತಾ ಇಲ್ಲ, ಅವ್ರು ಬೇರೆ ಬಿಡ್ತಾ ಇಲ್ಲ. ಇವಾಗ ಅದು ಏನಾದರೂ ಹೇಳಿಬಿಟ್ರೆ ಏನಪ್ಪ ಮಾಡೋದು, ಎಲ್ಲಿಗೆ ಬಂದು ನಿಂದ್ರುತ್ತೋ ಅಂತ ರತ್ನ ಕೂಡ ಗಾಬರಿಯಾಗೇ ಇರ್ತಾಳೆ. ಅವಳು ಕೂಡ ಫಂಕ್ಷನನ್ನು ಯಾವುದು ಎಂಜಾಯ್ ಮಾಡೋದಿಲ್ಲ, ಭಯದಲ್ಲೇ ಇರ್ತಾಳೆ. ಅಷ್ಟರಲ್ಲೇ ಅವ್ರು ಕಳಿಸಿರೋ ಲೊಕೇಶನ್ಗೆ ಬಂದುಬಿಟ್ಟು ಅವ್ರಿಗೆ ಕಾಲ್ ಮಾಡಿ, ನಾನು ಸುಭಾಸನ್ ಫ್ರೆಂಡು, ಸುಭಾಸ ನಮಗೆ ಎಲ್ಲ ಸಾಮಾನುಗಳು ಕೊಟ್ಟು ಕಳಿಸಿದ್ದಾನೆ ಅಂದ ತಕ್ಷಣ ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನೀವು ಕಳಿಸಿರೋ ಲೊಕೇಶನ್ನಲ್ಲೇ ಇದ್ದೀವಿ ಅಂದಾಗ ರೈಟಲ್ಲಿ ಬನ್ನಿ ಇಲ್ಲಿ ಅಂತ ಹೇಳಿ ಕರೆಸ್ಬಿಟ್ಟು ಆ ಫೈಲ್ ಇಸ್ಕೋತಾಳೆ. ನಂತರ ಅದನ್ನು ನನ್ನ ಕಾರಲ್ಲಿ ಹಾಕಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಇಸ್ಕೊಂಡು ಅವ್ರನ್ನ ಹಾಗೆ ಕಳಿಸ್ತಾಳೆ. ಅಷ್ಟರಲ್ಲೇ ಬೆಟೈನ್ ಕಾರು ಕೂಡ ಅಲ್ಲಿಗೆ ಬರುತ್ತೆ. ಅವ್ರಿಗೆ ಆ ಫೈಲನ್ನು ಕೊಡ್ತಾಳೆ. ಸರಿಯಾಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೋಡಿಬಿಟ್ಟು ನೀನು ಬರೀ ಜಾಣೆ ಅಲ್ಲ ಕಿಲಾಡಿ ನೀನು ಅಂತ ಹೇಳಿದಾಗ ಎಲ್ಲ ನಿಮ್ಮ ಸಹಕಾರ ಸಾಹೇಬ್ರೆ ಅಂತ ಹೇಳಿ ಆ ಫೈಲ್ನ ಬೆಟಯ್ಯನ ಕೈಗೆ ಕೊಡ್ತಾಳೆ. ಆ ಬೆಟಯ್ಯ ಫೈಲ್ನೆಲ್ಲ ಚೆಕ್ ಮಾಡಿಕೊಂಡು ನನಗೆ ಬೇಕಾಗಿರೋದು ಫೈಲು ಇದೇನೆ, ಸರಿಯಾಗಿದೆ ಎಲ್ಲ ಫೈಲು ಅಂತ ಹೇಳಿದ ಮೇಲೆ ದುಡ್ಡು ಕಾರಲ್ಲಿದೆ ಬನ್ನಿ ಅಂತ ಡಿಕ್ಕಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ತೋರಿಸ್ತಾಳೆ. ನಂತರ ನೀನು ಬಲು ಕಿಲಾಡಿ ಇದೆಯಾ, ನಾನು ಬರೀ ಫೈಲ್ ಹೇಳಿದರೆ ಅದ್ರ ಜೊತೆಗೆ ನೀನು ದುಡ್ಡನ್ನು ಇಸ್ಕೊಂಡಿದ್ಯಾ ಅಂದಿದ್ದಕ್ಕೆ ಏನಿಲ್ಲ ಸಾಹೇಬ್ರೆ, ಮಂಡ್ಯದಲ್ಲಿ ಫ್ಲ್ಯಾಟ್ ಕೊಡಿಸಿ ಅಂದರೆ ಎಲೆಕ್ಷನ್ನು ಅದು ಇದು ಖರ್ಚಾಯಿತು ಅಂತ ಹೇಳ್ತಾ ಇದ್ರಲ್ವಾ, ಅದಕ್ಕೆ ಇರೋ ಅವಕಾಶ ಬಳಸ್ಕೊಂಡೆ, ಎಲ್ಲ ನಿಮ್ಮ ಸಹಕಾರ ಅಂತ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ಮನೆಗೆ ಬಂದಿರೋ ಎಲ್ಲ 9 ಗರ್ಭಿಣಿಯರಿಗೂ ಕೂಡ ಬಾಗಿನ ಕೊಡ್ತಾರೆ. ಕೊಟ್ಬಿಟ್ಟು ಅವ್ರಿಗೆಲ್ಲನೂ ಆಶೀರ್ವಾದ ಮಾಡ್ತಾರೆ. ಕೊನೆಗೆ ವಿದ್ಯಾಗೂ ಕೂಡ ಬಾಗಿನ ಕೊಡ್ತಾರೆ. ಆಗ ವಿದ್ಯೆ ಎದ್ದು ನಿಂತ್ಕೊಂಡು ಮೋಹನ ಅವ್ರ ಮುಖನೇ ನೋಡ್ತಾ ಇರ್ತಾಳೆ. ಮೋಹನ ಕೂಡ ಮನಸ್ಸು ಮಾಡ್ತಾ ಇರ್ತಾಳೆ. ಅವ್ರಿಗೂ ಕೂಡ ಯಾವುದೇ ಥರದ ಖುಷಿ ಇರೋದಿಲ್ಲ. ಗರ್ಭಿಣಿ ಅಂತ ಸುಳ್ಳು ಹೇಳ್ಬಿಟ್ಟು ಮನೆಯವ್ರಿಗೆ ಮೋಸ ಮಾಡ್ತಾ ಇದ್ದೀವಿ, ಇದರಲ್ಲಿ ನಾನು ಭಾಗಿಯಾಗಿದ್ದೀನಲ್ಲ ಅಂತ ಯಾರ ಮುಖದಲ್ಲೂ ಕೂಡ ಖುಷಿ ಅನ್ನೋದೇ ಇರೋದಿಲ್ಲ. ಸುಮ್ಮನೆ ನಾಮಕ ಅವಸ್ಥೆ. ಅವಳು ಕೂಡ ಬೇಡ ಅಂದೇನೆ ಬಾಗಿನ ತಗೋತಾಳೆ. ನೋಡಿಬಿಟ್ಟು ಎಮೋಷ್ನಲ್ ಆಗಿ ಅವರಿಗೆ ಆಶೀರ್ವಾದ ತೊಗೊಳಕ್ಕೆ ಹೋದಾಗ ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ, ಈಗ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಅವ್ರ ಆಶೀರ್ವಾದ ಅಂತ ಹೇಳಿದಾಗ ವಿದ್ಯಾ ಭದ್ರೇಗೌಡ ಅವ್ರ ಆಶೀರ್ವಾದ ಕೂಡ ತಗೊಳ್ತಾರೆ. ಇದೆಲ್ಲ ನೋಡ್ಕೊಂಡು ನಿಂತ್ಕೊಂಡಿರೋಂಥ ಚಿತ್ರ ಮತ್ತು ಸುಭಾಸ ಹುರ್ಕೋತಾ ಇರ್ತಾರೆ. ಏನವ ನೀನು ಅವಳ ದಿಮಾಕನ್ನು ನೋಡಿಕೊಂಡು ಹಾಗೆ ನಿಂತಿದೆಯಲ್ಲ, ನಾವು ಅಷ್ಟೆಲ್ಲ ಹೇಳಿದ್ರು ಒಂದ್ಕಿತನೂ ನಮ್ಮ ಮಾತೇ ಕೇಳಲಿಲ್ಲ, ಎಷ್ಟೆಲ್ಲ ಆಟ ಆಡಿದ್ಲು, ಆದರೂ ಯಾಕೆ ನೀನು ಸುಮ್ಮನೆ ಇದೆಯಾ ಅಂತ ಚಿತ್ರ ಕೇಳ್ತಾ ಇದ್ದಾಗ ಹೀರೆ ಇನ್ನೂ ಹೊಸಿ ಎಲ್ಲರೂ ತುಂಬ ಖುಷಿಯಾಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೂ ಈಗ ಶುರುವಾಗಿದೆ, ಕೊನೆಗೆ ನಾನೇ ಈಡ್ಗಾಯಿ ಹೊಡಿತೀನಿ ನೋಡ್ತಾ ಇರು ಅಂತ ಮಗಳಿಗೆ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.